ಈಗ ಊಟ ಆದಮೇಲೆ ಲಾಸ್ಟಲ್ಲಿ ತಿಂತಾರಲ್ಲ ಮತ್ತೆ ಯಾವುದದು ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗ್ ವಿತೌಟ್ ಸೆಲೆಬ್ರೇಷನ್ ಯುಗಾದಿ ಡೇ ಫಾರ್ ಮೀ. ಯಾಕಂದರೆ ಇವತ್ತು ಯುಗಾದಿ ಮಾಡ್ತಾ ಇಲ್ಲ. ಅದಕ್ಕೆ ರೀಸನ್ ವ್ಲಾಗಲ್ಲೇ ಹೇಳಿದ್ದೀನಿ. ಸೋತ್ಕಾಯಿ ಇರೋದ್ರಿಂದ. ಆದರೆ ಗೆಸ್ಟ್ ಬರ್ತಾ ಇದ್ದಾರೆ, ಸೊ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ. ಅಡುಗೆಗೆ ಪೂಜೆ ಒಂದಿಲ್ಲ, ಅಡುಗೆ ಊಟ ಎಲ್ಲ ಎಂದಿನಂತೆ ಇರುತ್ತೆ. 9 o'clock ಅವ್ರು ಬಂದುಬಿಡ್ತಾರೆ. ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ 4 ಗಂಟೆಗೆ ಹೋಗಿ ಪುದೀನ ಸೊಪ್ಪು ಕಿತ್ಕೊಂಡು ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಈ ಥರ ಯಾವುದೇ ಗಿಡಗಳನ್ನ ಕೀಳಬಾರ್ದು. ಆದರೆ ಏನೂ ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ಕಿತ್ಕೊಂಡು ಬಂದು ನಮ್ಮತ್ತೆ ಕೊಟ್ವಿ. ನಮ್ಮತ್ತೆದೇ ಎಲ್ಲ ಅಡುಗೆ, ನಾನೇನು ತಲೆ ಹಾಕಲಿಲ್ಲ. ಜಾಮೂನ್ ಒಂದು ಲಾಸ್ಟಲ್ಲಿ ಮಾಡಿದೆ. ಅವರೇ ಮಾಡ್ತಾರೆ ಎಲ್ಲನೂ ಚೆನ್ನಾಗಿ, ಸೊ ಅವರೇ ಮಾಡಲಿ ಅಂತ ಸುಮ್ಮನೆ ಆಗಿಬಿಟ್ಟೆ. ಬಟ್ ಹೆಲ್ಪ್ ಮಾಡಿದೆ ಪ್ರಿಪ್ರೇಷನ್ಗೆ. ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಮನೆಯೆಲ್ಲ ನೀಟಾಗಿ ಇಟ್ಕೊಡೋಕ್ಕೆ. ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟೇ ಮತ್ತೆ ಕ್ಲೀನ್ ಮಾಡಬೇಕು, ಮತ್ತೆ ಅರೇಂಜ್ ಮಾಡಬೇಕು. ಇವಾಗ ನಾವು ಕೋಸಂಬರಿ ಹಾಗೆ ಮೊಸರು ಬಜ್ಜಿ ಮಾಡಿ ಇಟ್ಕೋತಾ ಇದ್ದೀವಿ. ಎಲ್ಲನೂ ಮಿಕ್ಸ್ ಮಾಡಿ ಇಡೋದು, ಆದರೆ ಸಾಲ್ಟ್ ಮಾತ್ರ ಹಾಕೋಂಗಿಲ್ಲ. ಸಾಲ್ಟ್ ಹಾಕಿದ್ರೆ ನೀರು ಬಿಟ್ಕೊಂಡಂಗೆ ಆಗಿಬಿಡುತ್ತೆ, ಬೇಗ ಹಾಳಾಗ್ಬಿಡುತ್ತೆ. ಸಾಲ್ಟ್ ಬಿಟ್ಟು ಬೇರೆದೆಲ್ಲ ಮಿಕ್ಸ್ ಮಾಡಿ ಫ್ರೀಝರಲ್ಲಿ ಇಟ್ಬಿಟ್ರೆ ನಾವು ಬೇಕಾದಾಗ ಹೊರಗೆ ತೆಗೆದು ಸಾಲ್ಟ್ ಮಿಕ್ಸ್ ಮಾಡಿ ನಾವು ಬಡಿಸ್ಬೋದು. ನಾನೀಗ ಎರಡನ್ನೂ ರೆಡಿ ಮಾಡಿ ಫ್ರೀಝರಲ್ಲಿ ಇಟ್ಟೆ. ನಮ್ಮತ್ತೆ ಎಲ್ಲ ಅಡುಗೆನೂ ಆಲ್ಮೋಸ್ಟ್ ಮಾಡಿದ್ರು. ಅವ್ರು ನನಗಿಂತ ಮೊದಲೇ ಎದ್ಬಿಟ್ಟಿದ್ರು. ಪಲಾವ್ ರೆಡಿ. ಪಲ್ಯ ಇದು ಆಲೂಗೆಡ್ಡೆ ಮತ್ತು ಹೂಕೋಸು ಪಲ್ಯ, ಮತ್ತು ಇದು ಪಲ್ಯ ಬೀನ್ಸ್ ಪಲ್ಯ, ಆ್ಯಂಡ್ ಇದು ಪಾನಕ, ರಸಮ್, ಹಾಗೆ ಸಾಂಬಾರ್, ಹಾಗೆ ಕಾಯಾಲ್, ಮತ್ತಿಲ್ಲಿ ಒಬ್ಬಟ್ಟು. ಪೂಜೆ ಇಲ್ಲ, ಏನಿಲ್ಲ, ಜಸ್ಟ್ ಅಷ್ಟೇ. ನಮ್ಮನೆ ಥರ ರಂಗೋಲಿ ಕೂಡ ಬಿಟ್ಟಿದ್ದೀನಿ. ನನ್ನ ರಂಗೋಲಿ ಇದು ಏನಂದರೆ, ಸೂತ್ಕ ಇರುವಾಗ ರಂಗೋಲಿ ಬಿಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಬಿಡದೆ ಸುಮ್ಮನೆ ಇದ್ದೆ. ಆಮೇಲೆ ಮತ್ತೆ ಬರೀ ಬಾಗಿಲು ಚೆನ್ನಾಗಿ ಕಾಣಲ್ಲ, ಬಿಟ್ಬಿಡೋ ಅಂತಂದರು. ಸೊ ಅದಕ್ಕೋಸ್ಕರ ಬಿಟ್ಟೆ. ಬರ್ತಾ ಇದ್ದಾರೆ ಇವಾಗ. ನಾನು ಸ್ನಾನ ಮಾಡಿಬಿಟ್ಟು ರೆಡಿ ಆಗ್ತಾಯಿದ್ದೀನಿ ಸಿಂಪಲಾಗಿ. ಬಟ್ ಯಾರು ಬಂದಾಗ ಸ್ವಲ್ಪ ಪ್ಲೆಸೆಂಟ್ ಆಗಿರಬೇಕಲ್ಲ, ಅದಕ್ಕೋಸ್ಕರ. ಇವರು ಯಾರು ಅಂತ ಹೇಳ್ಬಿಡ್ತೀನಿ ಫಸ್ಟು. ನಮ್ಮತ್ತೆ ಇವ್ರ ಹತ್ರನೇ ಕೆಲಸ ಮಾಡೋದು. ಒಂಥರ ನಮ್ಮತ್ತೆಗೆ ಬಾಸ್. ಹಾಗೆ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನನ್ನ ಹಸ್ಬೆಂಡ್ಗೂ ಕೂಡ ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ನಮ್ಮತ್ತೆ ತುಂಬ ವರ್ಷಗಳಿಂದ ಇವ್ರ ಹತ್ರ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಇವರು ತುಂಬ ಸ್ಪೆಷಲ್ ಗೆಸ್ಟ್ ಫಾರ್ ಹಸ್. ನಮ್ಮ ಅತ್ತೆನವರು ಅವರ ಫ್ಯಾಮಿಲಿ ಮೆಂಬರ್ಸ್ ಥರನೇ ಟ್ರೀಟ್ ಮಾಡ್ತಾರೆ. ನಾನಂತೂ ಅದನ್ನ ತುಂಬ ಹತ್ರದಿಂದ ನೋಡಿದೆ. ನನಗೆ ತುಂಬ ಖುಷಿ ಆಯಿತು. ನಮ್ಮಲ್ಲೇ ಒಬ್ಬರಾಗಿ ಬೆರೀತಾರೆ, ನಮ್ಮ ಕುಟುಂಬದವರೇ ಅಂತ ಅನಿಸ್ತಾರೆ. ಅಷ್ಟು ಒಂದು ಕಂಫರ್ಟಬಲ್ ಝೋನ್ ಇವ್ರ ಹತ್ರ ಸಿಗುತ್ತೆ. ನಾವು ಕೂಡ ಹಾಗೇ ಅವ್ರ ಜೊತೆ ಬರ್ತೀವಿ. ಗುಲಾಬ್ ಜಾಮೂನ್ ಒಂದು ಮಾಡಬೇಕು ಅಂತ ಇತ್ತು, ನೈಟೇ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಟೈಮ್ ಸಾಕಾಗಿಲ್ಲ ನನಗೆ. ಸೊ ಹಂಗಾಗಿ ಇವಾಗಲೇ ಮಾಡ್ತಾಯಿದ್ದೀನಿ. ನಮ್ಮತ್ತೆ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿದ್ರು. ಆವಾಗ ನಾನು ಇದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೋತಾ ಇದ್ದೀನಿ. ಜಾಮೂನ್ ಹಿಟ್ಟು ಕಲಿಸ್ದೆ ಮತ್ತು ಪಾಕನೂ ಕೂಡ ಮಾಡಿಕೊಂಡೆ. ಆದರೆ ಕರೆದ್ಬಿಟ್ಟು ಪಾಕಕ್ಕೆ ಹಾಕೋಷ್ಟರಲ್ಲಿ ನಮ್ಮತ್ತೆ ಹೊರಗಡೆ ಹೊರಡೋಣ ಅವ್ರ ಜೊತೆ ಅಂತ ಹೇಳಿದ್ರು. ನಾನಿಲ್ಲ, ನಾನು ಬರಲ್ಲ ಅಂತ ಹೇಳಿದೆ. ಅವ್ರು ಫೋರ್ಸ್ ಮಾಡಿದ್ರು, ನೀನು ಬಾ ಅಂತ. ನಾನು ಹೋಗ್ತಾ ಇದ್ದೀನಿ. ಅರ್ಧಕ್ಕೆ ನಿಲ್ಲಿಸಿದ್ದೀನಿ. ಅದನ್ನು ಕರಿಬೇಕು, ಗುಲಾಬ್ ಜಾಮೂನ್ನ ಬಂದು ಕರಿಯೋಣ ಅಂತ ಅಂದ್ಕೊಂಡು ಇವಾಗ ಇವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಕೆರೆ ತಣ್ಣೂರ್ಗೆ ಹೋಗ್ತಾ ಇದ್ವಿ. ಮೇಲ್ಕೋಟೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಮೇಲ್ಕೋಟೆಗೆ ಹೋದರೆ ತುಂಬ ಟೈಮ್ ಆಗಿಬಿಡತ್ತೆ. 1-2-3 ಅವರ್ಸ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕೆರೆ ತಣ್ಣೂರೇ ಬೆಸ್ಟ್ ಅಂತ ಅನ್ನಿಸ್ತು. ಕೆರೆ ತಣ್ಣೂರು ಇಲ್ಲಿ ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ. ತುಂಬ ಜನಕ್ಕೆ ಈ ಪ್ಲೇಸ್ ಗೊತ್ತೇ ಇಲ್ಲ. ಮೇಲ್ಕೋಟೆಗೆ ವಿಸಿಟ್ ಮಾಡ್ತಾರೆ, ಆದರೆ ಇಲ್ಲಿಗೆ ಯಾರೂ ಬರೋದಿಲ್ಲ. ಬಟ್ ಇದಂತೂ ಅದ್ಭುತವಾಗಿದೆ ಜಾಗ. ಒಳ್ಳೆ ಕೆರೆ, ಆಟ ಆಡೋದಕ್ಕೆ ಜಾಗ, ಎಸ್ಪೆಷಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ನೀರಲ್ಲಿ ಒಳ್ಳೆ ಜಾಗ ಇದೆ. ಮತ್ತು ಒಳ್ಳೆ ವಿಶಾಲವಾದ ದೇವಸ್ಥಾನಗಳಿದೆ. ಚೆನ್ನಾಗಿದೆ. ನಂಬಿನಾರಾಯಣ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದು
ಸುಮಾರು 1000 ಜನರನ್ನು ವೈಷ್ಣವ ಪಂಥಕ್ಕೆ ರಾಮಾನುಜಾಚಾರ್ಯರು ಬದಲಾಯಿಸಿದಂತಹ ಸ್ಥಳ. ಅದಕ್ಕಾಗಿ ಇದಕ್ಕೆ ಪುರಾತನವಾದ ಇತಿಹಾಸ ಇದೆ. ಅಲ್ಲಿ ಹೋದರೆ ಅವರೇ ಹೇಳ್ತಾರೆ. ನಾವು ಫಸ್ಟು ನಂಬಿನಾರಾಯಣ ದೇವಸ್ಥಾನಕ್ಕೆ ಹೋಗಿ ಆನಂತರ ಎದುರುಗಡೆ ಇರುವ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ನಂಬಿನಾರಾಯಣ ದೇವಸ್ಥಾನ ಚೆನ್ನಾಗಿದೆ, ಆದರೆ ಗೋಪಾಲಸ್ವಾಮಿ ದೇವಸ್ಥಾನ ಆಲ್ರೆಡಿ ಹಾಳಾಗ್ತಿರೋ ಥರ ಇದೆ. ಅಂದರೆ ಸ್ವಲ್ಪ ಮೇಂಟೈನ್ ಸರಿಯಾಗಿ ಮಾಡಿಲ್ಲ. ಆದರೆ ಎರಡೂ ದೇವಸ್ಥಾನಗಳು ಮಾತ್ರ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನಕ್ಕೆ ತುಂಬ ಸರಿ ನಾವು ಬಂದಿದ್ದೀವಿ. ಆದರೆ ಈ ದೇವಸ್ಥಾನದ ಪಕ್ಕದಲ್ಲೇ ಅರವಿಂದ ನಾಯಕಿ ಅಮ್ಮನವ್ರ ದೇವಸ್ಥಾನ ಇದೆ. ಆದರೆ ಇದು ನಮಗೆ ಗೊತ್ತೇ ಇಲ್ಲ. ನಾವು ಬಂದೇ ಇಲ್ಲ. ನನ್ನ ಹಸ್ಬೆಂಡ್ ಅದೇ ಹೇಳ್ತಾಯಿದ್ರು, ಇಲ್ಲಿಗೆ ಎಷ್ಟು ಸಾರಿ ಬಂದಿದ್ದೀವಿ ಬಂದೇ ಇಲ್ವಲ್ಲ ಅಂತ. ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿದ್ವಿ ಫಸ್ಟ್ ಟೈಮ್. ಮತ್ತು ಅಲ್ಲಿ ನೋಡಿಕೊಂಡು ಪ್ರಸಾದ ತಿಂದ್ಕೊಂಡು ಇವಾಗ ಲೇಕ್ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. ಮತ್ತು ಇಲ್ಲಿ ಸಣ್ಣದಾಗಿ ಟ್ರೆಕ್ಕಿಂಗ್ ಕೂಡ ಬರ್ಬೋದು, ಬೆಟ್ಟಗಳೆಲ್ಲ ಇದೆ. ಹಾಗೆ ರಾಮಾನುಜಾಚಾರ್ಯರದು ಒಂದು ದೊಡ್ಡ ವಿಗ್ರಹನೂ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಆ ಕಡೆ ಹೋಗೇ ಇಲ್ಲ. ಇನ್ನೊಂದು ಸಾರಿ ಬಂದಾಗ ಅಲ್ಲಿಗೊಂದು ಸಾರಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ತು ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹಾಗಾಗಿ ಜಾಸ್ತಿ ಎಲ್ಲೂ ಓಡಾಡೋಕ್ಕೆ ಆಗಲಿಲ್ಲ. ಮತ್ತು ಲೇಕ್ ಹತ್ರ ಹೋದ್ವಿ. ಲೇಕ್ ಹತ್ರ ಅಂತೂ ಸಿಕ್ಕಾಪಟ್ಟೆ ಪೊಲ್ಯೂಷನು, ಪ್ಲಾಸ್ಟಿಕ್ ಕವರ್ಗಳು, ಬಾಟಲ್ಗಳು ಎಲ್ಲ ಅಲ್ಲಲ್ಲೇ ಬಿದ್ದಿತ್ತು. ಮೇ ಬಿ ಕ್ಲೀನ್ ಮಾಡೋದು ಮರ್ತ್ಬಿಟ್ಟಿದ್ದಾರೋ ಏನೋ, ಅದು ಯಾವಾಗ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ. ಮತ್ತು ಈ ಕೆರೆದು ಇನ್ನೊಂದು ದಡ ಸಿಗುತ್ತೆ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಇಲ್ಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಗಲೀಜು. ಅಲ್ಲಲ್ಲೇ ಕುಡಿದು ಪ್ಲಾಸ್ಟಿಕ್ ಬಾಟಲ್ಸು ಮತ್ತು ಈ ಕುಡುಕರದು ಎಲ್ಲ ಕುರುಹುಗಳಿತ್ತು, ಅದೆಲ್ಲ ಕುಡಿದು ಬಿಸಾಕಿರೋದು. ಆಮೇಲೆ ಒಂದು ಕಡೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರು. ಈಗ ಅನಿಸ್ತಿದೆ ಅದೆಲ್ಲ ರೆಕಾರ್ಡ್ ಮಾಡ್ಕೋಬೇಕಿತ್ತು ಅಂತ, ಬಟ್ ಆಗಲಿಲ್ಲ. ನನಗೆ ಸ್ವಲ್ಪ ಸ್ಕೇರಿ ಆಗಿದೆ ಜಾಗ. ಬಟ್ ನೀರಂತೂ ಓಕೆ, ಏನು ತೊಂದರೆ ಇಲ್ಲ, ಆಟ ಆಡ್ಬೋದು. ಆದರೆ ನಾನು ಆಟ ಆಡೋಕ್ಕೆ ಹೋಗಲಿಲ್ಲ, ಬಟ್ಟೆ ಎಲ್ಲ ತಂದಿರಲಿಲ್ಲ. ನನ್ನ ಬಿಟ್ಟು ಮತ್ತು ಇನ್ನೊಬ್ಬರು ಅಜ್ಜಿ ಬಿಟ್ಟು ಎಲ್ಲರೂ ನೀರಿಗಿಳಿದಿದ್ರು, ಆಟ ಆಡಿದ್ರು. ಆಟ ಆಡಿಕೊಂಡು ನಾವು ಮನೆ ಕಡೆಗೆ ಹೊರಡಬೇಕು. ಅಲ್ಲಿ ಇನ್ನೇನು ವಿಸಿಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಆಲ್ರೆಡಿ ಟೈಮ್ ಆಗೋಗಿತ್ತು. ಒಂದು 11 ಗಂಟೆಗೆ ಅಲ್ಲಿ ಹೋದ್ವಿ. ಮನೆಗೆ ಬರೋಷ್ಟರಲ್ಲೆಲ್ಲ 2:30, 3 ಗಂಟೆ ಆಗೋಗಿತ್ತು. ಲಂಚ್ ಮಾಡಬೇಕಾಗಿತ್ತು, ಲಂಚ್ ಟೈಮೇ ಆಗೋಗಿತ್ತು. ಸೊ ಹಂಗಾಗಿ ಬೇಗನೆ ಮನೆಗೆ ಕರ್ಕೊಂಡು ಬಂದ್ವಿ. ಆಲ್ಮೋಸ್ಟು ರೆಡಿ ಮಾಡಿಟ್ಟಿದ್ವಲ್ಲ ಅದೇ ತಂಗಳು. ಬಟ್ ತಂಗಳು ಅಂತ ಅಂದ್ಕೊಳ್ಳಲ್ಲ ಪಾಪ, ಅವ್ರಿಗೂ ಅರ್ಥ ಆಗುತ್ತೆ. ಸೊ ಅದನ್ನೇ ಬಿಸಿ ಮಾಡಿ ಈಗ ಎಲ್ಲರಿಗೂ ಹಾಕ್ಕೊಡ್ಬೇಕು. ಆನಂತರ ಎಲ್ಲರಿಗೂ ಊಟ ಬಡಿಸಿ ನಾವು ಊಟ ಮಾಡಿ ಅವರನ್ನು ಗೌರವಯುತವಾಗಿ ಬೀಳ್ಕೊಟ್ವಿ. ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ದೆ. ಅದೆಲ್ಲ ನಾನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಸಾಕಷ್ಟು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈ ದಿನ ನಮಗೆ ತುಂಬ ಚೆನ್ನಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.